ನಾವು ಎಲ್ಲ ಋಷಿಗಣ ಹಾಗೂ ದೇವತೆಗಳು ಈ ಕ್ಷಣಕ್ಕಾಗಿ ಪ್ರತೀಕ್ಷೆ ಮಾಡುತ್ತಿದ್ದೆವು. ಇನ್ನು ನೀವು ಧರ್ಮದ ರಕ್ಷಣೆಗಾಗಿ ನಿಮ್ಮ ಲೀಲೆಯನ್ನು ಪ್ರಾರಂಭಿಸಬೇಕು. ಎಲ್ಲ ದೇವತೆಗಳೇ ನನ್ನ ಮಾತು ಕೇಳಿ. ನನ್ಗೆ ನಮ್ಮ ಅಮ್ಮನ ಮೇಲೆ ಎಲ್ರಿಗಿಂತ ಜಾಸ್ತಿ ನಂಬಿಕೆ ಇರೋದು. ಆದ್ರೆ ಅಮ್ಮ ನಿಮ್ಮನ್ನ ನಂಬ್ತಾಳೆ. ಅಮ್ಮ ಹೇಳ್ತಾಳೆ, ನಮ್ಗೆ ಯಾವ್ದೇ ದಾರಿ ಕಾಣಿಸ್ತಿದ್ರೆ ನಾವು ದೇವ್ರನ್ನ ಕರಿಬೇಕು. ಅಮ್ಮ ಯಾವಾಗ್ಲೂ ಸತ್ಯದೇ ಹೇಳ್ತಾಳೆ. ಓ ಎಲ್ಲ ದೇವತೆಗಳೇ ಕೇಳಿ, ಗೋಕುಲವಾಸಿಗಳ ಜೀವ ಉಳಿಸೋದಕ್ಕೆ ನನ್ಗೆಂತ ಔಷಧಿ ಬೇಕು ಅಂದ್ರೆ ಅದರಲ್ಲಿ ಎಲ್ಲಾ ದೇವತೆಗಳು ಇರ್ಬೇಕು. ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಕರಿತಿದ್ದೀನಿ. ನನ್ಗೆ ನೀವೆಲ್ಲರೂ ಸಹಾಯ ಮಾಡ್ತೀರಾ? ನಾರಾಯಣ ನಾರಾಯಣ ಪ್ರಭು. ಹಸುಗಳಲ್ಲಿ ಎಲ್ಲ ದೇವಿ ದೇವತೆಗಳು ವಾಸ ಮಾಡ್ತಾರಂತೆ. ಇವೆಲ್ಲ ಹಸುಗಳು ಕಾಮಧೇನು ಹಸುಗಳ ತರನೇ ಅಲ್ವಾ? ದೇವ್ರೇ, ನನ್ಗೀಗ ಅರ್ಥ ಆಯ್ತು ಗೋಕುಲವಾಸಿಗಳನ್ನ ಕಾಪಾಡೋದು ಹೇಗೆ ಅಂತ. ಇಲ್ಲಿಯವರೆಗೂ ನಾನು ಒಬ್ಬ ಪತಿಯ ಧರ್ಮವನ್ನು ಪಾಲಿಸುತ್ತಿದ್ದೆ, ಆದರೆ ಈಗ ಪಿತನ ಧರ್ಮವನ್ನು ಪಾಲಿಸುತ್ತೇನೆ. ಯಾವಾಗ ಒಬ್ಬ ಪುತ್ರನ ರಕ್ಷೆ ಸ್ವಯಂ ಪಿತನೆ ಮಾಡುತ್ತಾನೋ, ಈ ಜಗತ್ತಿನಲ್ಲಿ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅತಳ ವಿತಳ ಸುತಳ ಪಾತಾಳ ಕಳೆದಿದ್ದರೆ ನಿಮ್ಮ ಆಯಾಸ, ಮಾಡಬೇಕಿದೆ ಸ್ವಲ್ಪ ಕೆಲಸ. ಹೇಳಿ ಭಗವಂತ ಕಂಸನ ವೀರ ಯೋಧರೇ, ಹೇಳಿ ನನಗೆ ಹೊಡೆಯಿರಿ. ಇದು ಮೋಸವಲ್ಲ, ನಿನ್ನ ಕರ್ಮ ಕಂಸ. ಯಾಕೆ ಭಗವಂತ? ಏಕೆಂದರೆ ಮೃತ್ಯುದಂಡ ನೀಡುವುದರಲ್ಲಿ ಆನಂದವಿಲ್ಲ. ಅವನ ಜೀವನವನ್ನು ಮೃತ್ಯುವಿಗೆ ಸರಿ ಸಮಾನವಾಗಿರುವಂತೆ ಮಾಡಬೇಕು. ಮಲ್ಲಯುದ್ಧ ಬರುವುದೇ? ಇಲ್ಲ ಭಗವಂತ. ನಿನಗೆಲ್ಲ ಮೂರ್ಖ. ನಿನ್ನ ಯದುವಂಶದ ಮಹಾರಾಜ ವಸುದೇವನಿಗೆ ಮಲ್ಲಯುದ್ಧ ಬರುವುದಲ್ಲವೇ? ಬರುವುದಿಲ್ಲವೇ? ಯಾವ ತೊಂದರೆಯೂ ಇಲ್ಲ. ನಾನು ಕಲಿಸುತ್ತೇನೆ. ಹೋಗಿ ನಿಮಂತ್ರಣ ಕಳುಹಿಸು ನಿನ್ನ ಅಭೂತಪೂರ್ವ ಮಹಾರಾಜ ವಸುದೇವನಿಗೆ, ಅವನ ಮಲ್ಲಯುದ್ಧ ಭಗವಂತ ಕಂಸನ ಜೊತೆ. ಎಲ್ಲ ತಪ್ಪು ನಂದೇ. ನಾನು ಯಾವಾಗ್ಲೂ ರಾಕ್ಷಸರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹಿಂಗೆಲ್ಲ ಆಗಿರೋದು. ನಾವಿನ್ ಮುಂದೆ ಶಾಶ್ವತವಾಗಿ ರಾಕ್ಷಸರಾಗ್ಬಿಡ್ತೀವಿ. ಪುಟ್ಟ, ನಿಮಗೆ ಕೃಷ್ಣನ್ ಮೇಲೆ ತುಂಬಾ ಪ್ರೀತಿ ಇದೆ ಅಲ್ವಾ? ಅಲ್ವಾ? ಯಾರ ಹೃದಯದಲ್ಲಿ ಪ್ರೀತಿ ಇರುತ್ತೋ ಅವ್ರ ಹೃದಯದಲ್ಲಿ ರಾಕ್ಷಸ ಬುದ್ಧಿ ಬರೋಕ್ ಸಾಧ್ಯನೇ ಇಲ್ಲ. ಏನೂ ಆಗೋದಿಲ್ಲ ನಿಮ್ಮಿಬ್ರಿಗೂ. ನೀವ್ ಬೇಗ ಸರಿ ಹೋಗ್ತೀರಾ. ನಿನ್ನ ಅಭೂತಪೂರ್ವ ಮಹಾರಾಜ ವಸುದೇವನಿಗೆ, ಅವನ ಮಲ್ಲಯುದ್ಧ ಭಗವಂತ ಕಂಸನ ಜೊತೆ. ಇದು ಮಲ್ಲಯುದ್ಧದ ಆಮಂತ್ರಣವಲ್ಲ.
ಬದಲಾಗಿ ಮಹಾರಾಜ ವಸುದೇವನ ಮೃತ್ಯುವಿನ ಆಮಂತ್ರಣ. ಸೆರೆಮನೆ ತಲುಪುವ ರಹಸ್ಯ ದಾರಿ ನಮಗೆ ಸಿಗದಿದ್ದರೆ ಅನರ್ಥವಾಗಿ ಬಿಡುತ್ತದೆ. ಹೇ ಮಾತೆ ಭವಾನಿ, ನಮ್ಮ ಮಹಾರಾಜರನ್ನು ಕಾಪಾಡು. ನೋಡಿ ನೋಡಿ, ನೀವೆಲ್ಲ ತಾಳ್ಮೆ ಇಟ್ಕೋಬೇಕು. ದೇವ್ರು ಯಾವ್ದಾದ್ರು ದಾರಿ ಖಂಡಿತವಾಗ್ಲೂ ತೋರಿಸ್ತಾನೆ. ನಾರಾಯಣ. ಎಲ್ಲಿ ಹೋದ ಗೋಕುಲದ ರಕ್ಷಕ, ಆ ನಾರಾಯಣ ದೂತ ಏಕೆ ಬರ್ತಿಲ್ಲ? ಅವನು ತನ್ನ ಜೀವ ರಕ್ಷಣೆಗಾಗಿ ಗೋಕುಲವನ್ನು ತೊರೆದು ಓಡಿ ಹೋದ್ನಾ? ಸೂರ್ಯ ಮುಳುಗೋ ಮುಂಚೆನೆ ನಾನು ಹೇಗಾದ್ರೂ ಔಷಧಿ ತಯಾರಿಸಲೇಬೇಕು. ಆಗ ಮಾತ್ರ ನನ್ನ ಗೆಳೆಯರು ಮತ್ತೆ ಗೋಕುಲ ಜನರನ್ನ ಉಳಿಸೋಕ್ ಸಾಧ್ಯ. ಹಿಂದೆ ಸರಿ. ಅಕ್ರೂರರೇ, ಇದೇ ರಹಸ್ಯ ದಾರಿ ಮಹಾರಾಜ ಕಂಸನ ಅರಮನೆಯ ಕೆಳಗಿನಿಂದ ಸೆರೆಮನೆಗೆ ಹೋಗುತ್ತದೆ. ನಾವು ನಮ್ಮ ಗುರಿಗೆ ಇಷ್ಟು ಹತ್ತಿರವಿದ್ರೂ ಎಷ್ಟು ದೂರವಿದ್ವಿ. ಧನ್ಯರು ಸುರರು ಈ ಗೋವುಗಳು, ಧನ್ಯರು ಸುರರು ಈ ಗೋವುಗಳು. ದಾತನ ಸೇವೆಗೆ ನೀಡುತ್ತ ಹೆಗಲು, ರಕ್ಷೆಯು ನೀ ಭರವಸೆ ನೀ ಕೃಷ್ಣ. ಈ ವಿಶ್ವದ ವಿಶ್ವಾಸವು ಕೃಷ್ಣ. ಕೃಷ್ಣ, ಸೂರ್ಯ ಮುಳುಗ್ತಿದ್ದಾನೆ. ಗೋಕುಲ ಜನರ ಪ್ರಾಣ ಅಪಾಯದಲ್ಲಿದೆ. ಕೃಷ್ಣ, ನಿಂಗೆ ಯಾವ್ದಾರ ಔಷಧಿ ಸಿಕ್ತಾ? ಅಣ್ಣ, ನಾನ್ ನಿಮ್ ನಂಬಿಕೆನ ಹೇಗ್ ಕಳ್ಕೊಳ್ಳಿ? ನಾನು ಗೋಕುಲ ಜನರನ್ನ ಉಳಿಸೋದಿಕ್ಕೆ ನಾನ್ ಪಂಚಾಮೃತನ ತಯಾರು ಮಾಡಕ್ ಹೋಗ್ತಾ ಇದ್ದೀನಿ. ಪಂಚಾಮೃತ? ಹಾ ಅಣ್ಣ, ಬಾ ನನ್ ಜೊತೆ. ದೈವ ಹೇಳ್ತಿದ್ಯಲ್ಲ, ಗೋವುಗಳ ಶರೀರದಲ್ಲಿ ಎಲ್ಲ ದೇವಿ ದೇವತೆಗಳು ಇರ್ತಾರೆ ಅಂತ. ಹಾಗೆ ಈ ಎಲ್ಲ ಪದಾರ್ಥದಲ್ಲಿ ದೇವತೆಗಳ ಅಂಶ ಇದೆ. ಅಮ್ಮ, ನನ್ ಪೂರ್ತಿ ನಂಬಿಕೆ ಇದೆ. ಈ ಪಂಚಾಮೃತ ಕೊಟ್ರೆ ಗೋಕುಲದವ್ರ ಕಷ್ಟ ಇಲ್ಲ ಖಂಡಿತ ದೂರ ಆಗುತ್ತೆ. ಅಮ್ಮ, ನನ್ ಪಂಚಾಮೃತ ಈಗ್ಲೇ ತಯಾರು ಮಾಡ್ತೀನಮ್ಮ. ಪಂಚಗವ್ಯವನು ಹರಿ ನಿರ್ಮಿಸಿದ, ಸಕಲ ಸಾರಬಲ ವದರೊಳಗೆರೆದ. ಸೂರ್ಯನು ಕಡಲಲಿ ಮುಳುಗಲು ಸಾಗೆ, ಅಸುರರ ಮಾಯೆ ಹರಡದ ಹಾಗೆ. ತಡಮಾಡದೆ ನಿಜ ಸತ್ವವ ಬೆರೆಸಿ, ನಂಬಿದ ಗೋವಳರೆದೆಯೊಳು ನೆಲೆಸಿ. ಗೋತನುವಿನ ಮಮತೆಯ ಸಿರಿಯಿಂದ ಪಂಚಾಮೃತ ಕೈದನು ಗೋವಿಂದ.
ಪ್ರಜ್ಞೆ ಬಂದ್ಬಿಡ್ತು ನನ್ನ ಮೊಮ್ಮಗ. ನೀನು ಸಿದ್ಧ ಮಾಡಿದ್ಯಾ, ನಾವು ಗೋಕುಲವಾಸಿಗರು ಯಾವಾಗ್ಲೂ ನಿನ್ ಮೇಲೆ ನಂಬಿಕೆ ಇಡಬಹುದು ಅಂತ. ಆದ್ರೆ ಇವತ್ತಿಂದ ಗೋಕುಲ್ದವ್ರು ಎಲ್ರೂ ನಿಂಗೆ ತುಂಬಾ ಆಭಾರಿಗಳಾಗಿರ್ತೀವಿ. ಯಾಕಂದ್ರೆ ಇವತ್ತು ನಾವ್ ಜೀವಂತವಾಗಿರೋದಕ್ಕೆ ನೀನೇ ಕಾರಣ ಕೃಷ್ಣ. ಹೌದು ಕೃಷ್ಣ, ನಮ್ ಎಲ್ಲರ ಪಾಲಿಗೆ ನೀನೇ ಭಗವಂತ. ಗೋಪಿಕೆಯರೇ, ನೀವೆಲ್ಲ ಏನ್ ಹೇಳ್ತಿದ್ದೀರಾ? ನಾನಂತೂ ಅದೇ ಕೃಷ್ಣ. ನಾನ್ ನಿಮ್ ಕರುಗಳ ಹಗ್ಗ ಬಿಚ್ಚಿದವನು. ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಬ್ರಹ್ಮ ಶ್ರೀಧರ ನಾನು. ಈ ಬ್ರಹ್ಮಶಕ್ತಿಗಳು ಕೇವಲ ಸಾಧಾರಣ ಬಾಲಕನಿಂದ ಕಡಿಮೆಯಾಗುವುದಿಲ್ಲ. ಏನ್ ಸಾಕ್ಷಿ ಇದೆ ನಿನ್ನತ್ರ? ಅವನು ದೇವಕಿಯ ಪುತ್ರ ಅಲ್ಲ ಅನ್ನೋದಕ್ಕೆ. ಅವನು ಸಾಧಾರಣ ಬಾಲಕನಾಗಿದ್ರೆ ಅವನ ಬಳಿ ಇಷ್ಟೊಂದು ಶಕ್ತಿ ಇರಲು ಹೇಗೆ ಸಾಧ್ಯ? ಮಾಯೆ, ನಿನ್ನ ಮೇಲೆ ಆ ನಾರಾಯಣ ಮಾಯೆ ಮಾಡ್ತಾ ಇದ್ದಾನೆ. ನೀನು ಹೋಗು, ಹಾಗೂ ಸತ್ಯ ಏನು ಅಂತ ತಿಳಿದುಕೊಂಡು ಬಾ. ಹೋಗೋ. ಕಾಲಯಂತ್ರ, ಈ ಯಂತ್ರದ ಮೇಲೆ ಯಾವ ಮಾಯೆಯೂ ನಡೆಯದು. ನಾರಾಯಣ, ಈಗ ಈ ಯಂತ್ರವೇ ಆ ಕೃಷ್ಣನ ಸತ್ಯವನ್ನು ಹೊರಗೆಳೆಯುತ್ತೆ. ನಾರಾಯಣ, ನಾರಾಯಣ. ಭಗವಂತ ಅಂತೆ. ಗೋಕುಲ್ದವ್ರೆ, ಇವಾಗ ನೋಡಿ. ಅಮ್ಮ, ಇಲ್ಲಿ ನಾನ್ ಮಾತ್ರ ಇರೋದು, ಬೇರೆ ಯಾರು ಇಲ್ಲ. ಹಾ, ಹಾಗಾದ್ರೆ ನೀನು ಕಿವಿ ಕೊಟ್ಟು ಕೇಳು. ನೀನು ಯಶೋದೆ ಮಗ, ಗೋಕುಲದವ್ರ ಮಗ ಅಲ್ಲ. ದೊಡ್ಡದಾಗ್ ಬಂದ್ಬಿಟ್ರು ನನ್ ಮಗನ ಭಗವಂತ ಮಾಡಕ್ಕೆ. ಅಮ್ಮ, ನಿನ್ ಗೋಕುಲ ಚಂದ್ರನ ಆಮೇಲೆ ಬೈಕೋ, ಮೊದ್ಲು ಈ ಮೆಣಸಿನ ಘಾಟ್ ಕಡಿಮೆ ಮಾಡು. ಇಲ್ಲ ಕಂದ, ಬರ್ಲಿ ಬಿಡು. ಎಷ್ಟು ಸೀನ್ ಬರತ್ತೋ ಅಷ್ಟು ಕೆಟ್ಟ ದೃಷ್ಟಿನೂ ಹೋಯ್ತು ಅಂತ. ನನಗನ್ನಿಸ್ತಾ ಇದೆ ಸ್ವತಃ ಚತುರ್ಭುಜ ಹರಿ ನಮ್ಮ ಜೊತೆ ಗೋಕುಲದಲ್ಲೇ ಇದ್ದಾರೆ ಅಂತ. ಗೋಕುಲ ಮತ್ತು ಗೋಕುಲದ ಮಕ್ಕಳನ್ನ ಅಪಾಯದಿಂದ ಕಾಪಾಡ್ತಿದ್ದಾರೆ ಅಂತ. ಕಂದ, 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 ಕಂದ ನಿಂತ್ಕೋ. ಕಂದ, ಅಪ್ಪ, ಅಪ್ಪ, ನನ್ನ ಅಮ್ಮ ಕೃಷ್ಣ, ಕಾಪಾಡು. ಕೃಷ್ಣ, ಬಾಯ್ಲಿ, ಬಾಯ್ಲಿ. ನನ್ನ ಅಮ್ಮನಿಂದ ಕಂದ, ಕೇಳಿಲಿ. ನನ್ನ ಮುದ್ದಿನ ಮಗಳು ನೀನು. ಒಂದು ಸಾರಿ ನನ್ ಕಂದ ರಾಧೆ ನಿರ್ಧಾರ ಮಾಡದ ಮೇಲೆ ಆ ನಿರ್ಧಾರ ಸರಿಯಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು ಹೇಳು? ಆದ್ರೆ ಮಗಳೇ, ಇಷ್ಟಾದ್ರೂ ಹೇಳ್ಬೇಕಲ್ವಾ ಎಲ್ಲಿಗೆ ಹೋಗ್ತಾ ಇದೀಯಾ, ನಿನಗೇನ್ ಬೇಕು ಅಂತ. ಅತ್ತೆ, ನಾನ್ ಹೇಳಿದ್ದನ್ನೇ ಪದೇ ಪದೇ ಹೇಳಿ ಹೇಳಿ ಸುಸ್ತಾಗಿದ್ದೀನಿ. ಮತ್ ನೀವೇ ಹೇಳಿ ನಂಗೇನ್ ಬೇಕು ಅಂತ. ನಮ್ ರಾಧೆ ಬುಟ್ಟಿಗೆ ಅತ್ತೆ, ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಅದಕ್ಕೆ ಮಾತನ್ನ ನಮ್ಮಪ್ಪಂಗೆ ನಾನೇ ಹೇಳ್ತೀನಿ. ಅಪ್ಪ, ನೀವ್ ಮರಿಬೋದು, ಆದ್ರೆ ನಾನ್ ಮರೆಯೋದಿಲ್ಲ. ಯಾಕಂದ್ರೆ ನಾನು ರಾಧೆ. ಅಪ್ಪ, ನೀವ್ ನಂಗೆ ಮಾತು ಕೊಟ್ಟಿದ್ರಿ.